Okay, the next is a representation of vector examples ನೋಡೋಣ. Okay, a person A walking due east with a velocity 5 meter per second. ಇದನ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಅಂದರೆ ಇಲ್ಲಿ ನೋಡಿ, ಎ ಪರ್ಸನ್ ವಾಕಿಂಗ್ ಡ್ಯೂ ಈಸ್ಟ್ ಅಂತ ಹೇಳಿದ್ದಾರೆ. ಡ್ಯೂ ಈಸ್ಟ್ ಮೀನ್ಸ್ ಅವನು ಈಸ್ಟ್ ಕಡೆ ಮೂವ್ ಆಗ್ತಾ ಇದ್ದಾನೆ, ಈಸ್ಟ್ ಕಡೆ ಅವನು ಹೋಗ್ತಾ ಇದ್ದಾನೆ ಅಂತ. ಹಾಗಾದರೆ ಡ್ಯೂ ಈಸ್ಟ್ ಅಂತಂದರೆ ಮೀನ್ಸ್ ಫಾರ್ವರ್ಡ್ ಡೈರೆಕ್ಷನ್. ಇದನ್ನು ಆ್ಯಕ್ಚುಲಿ ನೀವು ನೆನ್ಪಿಟ್ಕೋಬೇಕು. ಈಸ್ಟು ಮತ್ತು ವೆಸ್ಟು ಅಂದರೆ ಡೈರೆಕ್ಷನ್ಸ್ ಅಂದರೆ ದಿಕ್ಕುಗಳನ್ನ ಯಾವ ಥರ ನಾವು ಗುರ್ತು ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಜಸ್ಟ್ ಏನು ಅಂತಂದರೆ ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಆ್ಯಕ್ಚುಲಿ ಏನು ಮಾಡಬೇಕು ಅಂದರೆ ಫಸ್ಟು ಎಕ್ಸ್ ವೈ ಪ್ಲೇನ್ನ ಡ್ರಾ ಮಾಡಿಕೊಂಡು ಎಕ್ಸ್ ಪ್ಲೇನ್ಗೆ ಇ ಅಂತ ಮಾಡಿದ್ರೆ ಅದರ ಪರ್ಪೆಂಡಿಕ್ಯುಲರ್ ಅಂದರೆ ವೈ ಪ್ಲೇನ್ಗೆ ನಾರ್ತ್ ಅಂತ ಆ್ಯಕ್ಚುಲಿ ನಾವು ಮಾರ್ಕ್ ಮಾಡಿದ್ರೆ ಅದರ ಅಪೋಸಿಟ್ ಡೈರೆಕ್ಷನ್ ಏನು ಬರುತ್ತೆ? ವೆಸ್ಟ್ ಬರುತ್ತೆ. ನಾರ್ತ್ ಅಪೋಸಿಟ್ ಡೈರೆಕ್ಷನ್ನು ಸೌತ್ ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಡೈರೆಕ್ಷನ್ನ ಅಂದರೆ ದಿಕ್ಕುಗಳನ್ನ ನೀವು ಏನು ಅಂತಂತಂದರೆ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇದು. ಓಕೆ, ಹಾಗಾದರೆ ಡ್ಯೂ ಈಸ್ಟ್ ಅಂತಂದರೆ ಪೂರ್ವದ ದಿಕ್ಕಿಗೆ ಅವನು ಚಲಿಸ್ತಾ ಇದ್ದಾನೆ ಅಂತಂದರೆ ಈ ಕಡೆ. ದೇರ್ ಫೋರ್ ಫಾರ್ವರ್ಡ್ ಡೈರೆಕ್ಷನ್ ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಸೆಕೆಂಡ್, ಫೋರ್ಸ್ ಆಫ್ 2 Newton ಅಪ್ಲೈಡ್ ಅಪ್ವರ್ಡ್ಸ್. ಅಪ್ವರ್ಡ್ಸ್ ಮೀನ್ಸ್ ಮೇಲ್ಗಡೆ. 2 Newton ಆಫ್ ಫೋರ್ಸ್ ಈಸ್ ಅಪ್ಲೈಡ್ ಅಪ್ವರ್ಡ್ಸ್. ಅಪ್ವರ್ಡ್ಸ್ ಮೀನ್ಸ್ ಮೇಲ್ಗಡೆ. ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. ಫಾರ್ ಆ್ಯಕ್ಚುಲಿ ಇಲ್ಲಿ ಎಫ್ ಈಸ್ ಈಕ್ವಲ್ ಟು 2 Newton ಅಂದರೆ ಇಟ್ ಈಸ್ ಓನ್ಲಿ ಸ್ಕೇಲರ್ ಕ್ವಾಂಟಿಟಿ. ಬಟ್ ಎಫ್ ಬಾರ್ ಈಸ್ ಈಕ್ವಲ್ ಟು 2 Newton ಅಂತ ಬರೆದಾಗ ಆವಾಗ ವೆಕ್ಟರ್ ಕ್ವಾಂಟಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಇದಕ್ಕೆ ಮಾಡ್ಯುಲಸ್ ಅಂತ ಹಾಕಿದಾಗ ಆ್ಯಕ್ಚುಲಿ ಎಫ್ ಅಂತಲೂ ಬರಿಬೋದು, ಮಾಡ್ಯುಲಸ್ ಆಫ್ ಎಫೆಕ್ಟರ್ ಅಂತಲೂ ಬರಿಬೋದು. ಇಟ್ ಈಸ್ ಆಲ್ಸೋ ಇನ್ ಸ್ಕೇಲರ್ ಕ್ವಾಂಟಿಟಿ ಓನ್ಲಿ. ಓಕೆ, ಥರ್ಡ್ ಕ್ವಶನ್, ಎಕ್ಸಾಂಪಲ್ 3 ನೋಡಿ. ಫ್ರಮ್ ಎ ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್, ದಿಸ್ ಇಸ್ ದ ಎಂಡಿಂಗ್ ಪಾಯಿಂಟ್. ಅಂದರೆ ಎ ಇಂದ ಬಿಗೆ ಒಬ್ಬ ಪರ್ಸನ್ ಅಂದರೆ ಚಲನೆ ಮಾಡಿದ್ದಾನೆ, ಮೂವ್ ಆಗಿದ್ದಾನೆ ಅಂತಂತಂದರೆ ಇದನ್ನು ಆ್ಯಕ್ಚುಲಿ ವೆಕ್ಟರಲ್ಲಿ ನಾವು ರೆಪ್ರೆಸೆಂಟ್ ಹೆಂಗೆ ಮಾಡಬೇಕು ಅಂತಂದರೆ ಎ ಬಿ ಬಾರ್ ಅಂತ ಬರೀತೀವಿ. ಫಾರ್ವರ್ಡ್ ಡೈರೆಕ್ಷನಲ್ಲಿ ಇದೆ, ಅದಕ್ಕೋಸ್ಕರ ಎ ಬಿ ಬಾರ್ ಅಂತ ಬರ್ತೀವಿ. ಅದೇ ನನಗೆ ಉಲ್ಟಾ ಬರ್ತಾ ಇದ್ದಾನೆ ಅಂದರೆ ಈ ಕಡೆಯಿಂದ ಈ ಕಡೆ ಬರ್ತಾ ಇದ್ದಾನೆ ಅಂತಂತಂದರೆ ಅಂದರೆ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾನೆ ಅಂತಂತಂದರೆ ಮೀನ್ಸ್ ಅದನ್ನು ಬಿ ಎ ಬಾರ್ ಅಂತ ಬರಿತೀವಿ ಅಥವಾ ಮೈನಸ್ ಎ ಬಿ ಬಾರ್ ಅಂತ ಬರಿತೀವಿ.